ಈ ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಾಗೇಂದ್ರ ಅವ್ರನ್ನ ಯಾಕೆ ಕೈಬಿಟ್ರು? ಡಿ ಕೆ ಶಿವಕುಮಾರ್ ಇವಾಗ ಯಾಕೆ ತಗೊಂಡ್ರು? ಅಂದರೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಬೊಕ್ಕಸಕ್ಕೆ ನೇರವಾಗಿ ಕೈ ಹಾಕಿ ಲೂಟಿ ಮಾಡಿರುವಂಥ ಪ್ರಕರಣ ಇದಾಗಿರೋ ಕಾರಣ ಸಾಕ್ಷಾತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಸೆಂಬ್ಲಿ ಸಾಕ್ಷಿಯಾಗಿ ವಿಧಾನಸಭೆಯಲ್ಲೇ ನೀವು ಹೇಳ್ತಾ ಇರೋದು 187 ಕೋಟಿ ಅಲ್ಲ, ಕೇವಲ 87 ಕೋಟಿ ಅಂತೇಳಿ 87 ಕೋಟಿ ಇದು ಸ್ಕ್ಯಾಮ್ ಆಗಿದೆ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾಗೇಂದ್ರ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದಾಕಿದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವರು ತಗೊಂಡ್ರಲ್ಲ, ಇಷ್ಟೊಂದರೊಳಗಡೆ ಏನು ಬದಲಾವಣೆ ಆಗಿದೆ ಅಂತೇಳಿ ಒಂದು. ಎರಡನೇದು, ಇವತ್ತು ನಾಗೇಂದ್ರ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ದಲಿತ ಆಗಿರೋ ಕಾರಣವೇ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿ ಅವರಿಗೆ ಹೊಟ್ಟೆ ಕಿಚ್ಚು ಬಂದಿದೆ ಅಂತೇಳಿ. ನಾಗೇಂದ್ರ, ನಿನ್ನಂಥವ್ರು 100 ಮಂದಿ ಆದರೂ ಕೂಡ ಉದ್ಧಾರ ಆಗಬೇಕಂತ ನಾವು ಬಯಸ್ತೀವಿ, ಆಗಲಿ ಯಾರು ಹಾಳಾಗಿ ಹೋಗ್ಬೇಕಂತೇಳಿ ನಾನು ಬಯಸೋನು ನಾನಲ್ಲ. ನೀವು ಬದುಕಲಿಕ್ಕೇ ನನ್ನ ಜೊತೆಯಲ್ಲಿ ಬಂದಂಥವ್ರು. ಎಸ್ ಟಿ ರಿಸರ್ವೇಷನ್ಗಳು ಬಂದಾದ ಮೇಲೆ ಆ ಒಂದು ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ 5 ರಿಸರ್ವೇಷನ್ಗಳಾದಾಗ ನಿನ್ನ ಮೊದಲ ಭಾರತೀಯ ಜನತಾ ಪಕ್ಷದ MLA ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿಗೆ ಜಾತಿ ಅನ್ನೋದೇ ಗೊತ್ತಿಲ್ಲ. ಇವತ್ತು ಏನೇ ಇದ್ದರೂ ಕೂಡ ಒಂದು ಅಣ್ಣ ತಮ್ಮಂದರಾಗಿ ಎಲ್ಲ ಜಾತಿಗಳ ಜೊತೆ ಬೆರೆಯೋನು ನಾನು. ಮತ್ತು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ಪ್ರಶ್ನೆ ಕೇಳೋದು, ಕರಪ್ಷನ್ಗೆ, ಭ್ರಷ್ಟಾಚಾರಕ್ಕೆ ಜಾತಿನೇ ತಗೊಂಡು ಬರೋದು ಎಷ್ಟುವರೆಗೆ ಸರಿ ಅನ್ನೋದನ್ನು ನಾಗೇಂದ್ರ ಅರ್ಥ ಮಾಡ್ಕೋಬೇಕು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬ ದಲಿತ ಮಂತ್ರಿ ಆಗಿದ್ದಾರೆ, ಅದನ್ನು BJP ಪಕ್ಷದವರು ಸಹಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿಯನ್ನು ಜೋಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಇದು ನಾಚಿಕೆಗೇಡಿನ ವಿಷಯ, ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ವಿಷಯ. ಇಡೀ ಭಾರತದಲ್ಲೇ ಇಂಥ ಒಂದು ಭ್ರಷ್ಟಾಚಾರ ಮಾಡಿರುವಂಥ ಒಂದು ಮಂತ್ರಿಯನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಜಾತಿ ನೆಪ ಒಡ್ಡಿ ಸಮರ್ಥಿಸ್ಕೊಂಡು ಬರ್ತಾರೆ ಅಂತಂದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಯೋಚನೆ ಮಾಡಬೇಕು. ರಾಜ್ಯದ ಜನರು ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ ಅನ್ನೋಂಥ ಒಂದು ವಿಚಾರ. ಜೊತೆಗೆ ಇವತ್ತು ನಾವು ಸದನದಲ್ಲಿ ನಿರಂತರ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ನಾವು ಈ ಒಂದು ಬಂಡೆ ಸರ್ಕಾರ ಇವತ್ತು ಏನೇ ಆದರೂ ಕೂಡ ನಾವು ನಾಗೇಂದ್ರನ ಸಮರ್ಥಿಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಮೊನ್ನೆ ವಿಧಾನಸೌಧದಲ್ಲಿ ಇಷ್ಟು ಅಮೌಂಟು ರಿಕವರಿ ಆಗಿದೆ, ಇನ್ನೂ ಇಷ್ಟು ಅಮೌಂಟು ರಿಕವರಿ ಆಗಬೇಕಾಗಿದೆ ಅಂಥೇಳಿ ಅವರು ಅದನ್ನು ಸದನದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅಂದರೆ ನಾವ್ಯಾರೂ ಕೇಳಿಲ್ಲ, ಅಂದರೆ ಏನೋ ಒಂದು ರೆಕಾರ್ಡ್ಗೆ ಹೋಗಬೇಕು ಅಂತೇಳಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನು ಒಂದು ದಾಖಲೆ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮ ಸ್ನೇಹಿತರಿಗೆ ಬೆಂಗಳೂರಲ್ಲಿ ಕೇಳಿದೆ, ಇವತ್ತು ನಮ್ಮ ಬಳ್ಳಾರಿ ಮಾಧ್ಯಮ ಮಿತ್ರರಲ್ಲೂ ಕೂಡ ನಾನು ಒಂದೇ ಪ್ರಶ್ನೆ ಕೇಳೋದು, ಯಾವನಾದರೂ ಒಬ್ಬನ ಕಳ್ತನ ಮಾಡಿಬಿಟ್ಟು ಆ ಕಳ್ತನ ಮಾಡಿರೋ ಹಣ ಪೊಲೀಸರು ರಿಕವರಿ ಮಾಡಿದ ತಕ್ಷಣ ಅವನಿಂದ ನಾವು ದುಡ್ಡು ರಿಕವರಿ ಮಾಡಿಬಿಟ್ಟಿವಿ ಅಂತ ಅವ್ನು ಬಿಡ್ತಾರೆ? ಅವ್ನು ಮಾಡಿರೋಂಥ ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ಲ. ಇವತ್ತು ನಾನು ಮೊದಲಿಂದ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ನಾಗೇಂದ್ರ ತಪ್ಪು ಮಾಡಿದಾನ ಅಥವಾ ನಾಗೇಂದ್ರ ಮುಖವಾಡವನ್ನು ಇಟ್ಟು ನಾಗೇಂದ್ರ ಒಂದು ವಾಲ್ಮೀಕಿ ನಿಗಮದ ಒಂದು ಹಣವನ್ನು ಕಾಂಗ್ರೆಸ್ ಪಕ್ಷ ದೋಚಿದೇನಾ ಅಂತ ನಾವು ಯೋಚನೆ ಮಾಡಿದರೆ ಇದು 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಬೆಂಗಳೂರಿಂದ ಡೆಲ್ಲಿವರೆಗೆ ಕೂಡ ಸರ್ಕಾರ ಅವ್ರಿಗೆ ಬಂದಿತ್ತು, ತಕ್ಷಣ ಎಲೆಕ್ಷನ್ಗಳು ಬಂದುಬಿಟ್ವು. ಗೋವಾ ಮತ್ತು ನಮ್ಮ ತೆಲಂಗಾಣ ಮತ್ತು ನಮ್ಮ ಬಳ್ಳಾರಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹಣವನ್ನು ಅವರು ದುರ್ಬಳಕೆ ಮಾಡಿರೋದು 800 ಅಕೌಂಟ್ಗಳಿಗೆ. ನಾಗೇಂದ್ರನೇ ಹೇಳ್ತಾ ಇದ್ದರು, ನನಗೆ ಗೊತ್ತೇ ಇಲ್ಲ, 800 ಅಕೌಂಟ್ಗಳಿಗೆ ಹಣ ಹೋಯಿತು, ನಮ್ಮ SIT ಅಧಿಕಾರಿಗಳನ್ನ ಮೆಚ್ಕೋಬೇಕು, ಹಣ ರಿಕವರಿ ಮಾಡಿದ್ದಾರೆ, ನಾಚಿಕೆ ಇಲ್ಲ ನಿನಗೆ? ಏನು ಮಾತಾಡ್ತಾ ಇದೀಯ ನೀನು? ಅಂದರೆ 800 ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗೋವರೆಗೂ ಒಬ್ಬ ರಾಜ್ಯದ ಮಂತ್ರಿಯಾಗಿ ಇಲಾಖೆ ಮೇಲೆ ನಿನಗೇನು ಕಂಟ್ರೋಲ್ ಇದ್ದಂಗೆ? ಇವತ್ತು ಆ ಸಂಸ್ಥೆಯ MD ತನ್ನ ಹೇಳಿಕೆ ಕೊಟ್ಟಿದ್ದಾನೆ, ನನ್ನ ಪ್ರಾಣಕ್ಕೆ ನನಗೆ ತೊಂದರೆ ಇದೆ, ನಾನು ನಾಗೇಂದ್ರ ಅವರ ಇನ್ಸ್ಟ್ರಕ್ಷನ್ ಮೇಲೇ
ನಾನು ಹಣವನ್ನು ವರ್ಗಾವಣೆ ಮಾಡಿದ್ದೀನಿ. SIT ಕ್ಲೀನ್ ಚಿಟ್ ಕೊಟ್ಟಿದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಸರ್. SIT ಅವ್ರದ್ದೇ ರೀ, ಅವ್ರದ್ದೇ ಆಗಿರುವಂಥ SIT CBI ಕೇಂದ್ರ ಅವರು ಹಾಗಾಗಿ ನಮ್ಮನ್ನ ಸಂಬಂಧನೇ ಷಡ್ಯಂತ್ರ ಬರಲ್ಲ ಮಾಡ್ತಾ ನೋಡಿ. ಇದ್ದಾರೆ. ಇವತ್ತು ಇಡೀ ನಮ್ಮ ಹಾಗಿದ್ರೆ ಈ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರನ್ನ ನಾಗೇಂದ್ರನ್ನೇ ಇವತ್ತು ಮೈನಿಂಗ್ ಕೇಸಲ್ಲಿ ಅರೆಸ್ಟ್ ಮಾಡಿದಾಗ ಇದೇ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಸೋನಿಯಾ ಗಾಂಧಿ ಮೂಲಕ ನಮ್ಮನ್ನು ಅವರು ಬಂಧನ ಮಾಡಿಸಿದಾಗ ಅವತ್ತು CBI ಒಳ್ಳೆಯದ ಇವರಿಗೆ? ಅದೇ ನಾಗೇಂದ್ರ ನನ್ನ ಜೊತೆಯಲ್ಲಿ 2.5 ವರ್ಷ ಜೈಲಾಗಿದ್ನಲ್ಲ, ಅವತ್ತು ಅವನಿಗೆ CBI ಕೆಟ್ಟದ್ದು, ಇವತ್ತು CBI ಕೇಂದ್ರ ಸಂಸ್ಥೆ ಅಂತ ಮಾತಾಡ್ತಾರೆ. ನೋಡಿ, ಏನಾದರೂ ಮಾತಾಡಿದರೆ ಕೂಡ ಒಂದು ಅರ್ಥ ಅನ್ನೋದು ಇರಬೇಕು, ಅರ್ಥ ಇಟ್ಕೊಂಡು ಮಾತಾಡಬೇಕು. ಇವತ್ತು ಸದನದಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾಗೇಂದ್ರನ್ನ ವಜಾ ಮಾಡುವವರೆಗೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ.